ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಮಲ್ಲಿಕಾರ್ಜುನ್, ದಾವಣಗೆರೆ ಉಪಚುನಾವಣೆಯ ಪ್ರಚಾರ ಒಂಥರ ಫ್ಲಾಟಾಗಿ ಹೋಗ್ತಿದೆಯಲ್ಲ, ಟರ್ನು ಟ್ವಿಸ್ಟ್ಗಳಿಲ್ಲ ದಾವಣಗೆರೆ ದಕ್ಷಿಣಕ್ಕೆ ಹೋಲಿಸಿದ್ರೆ. ನಿಜವಾಗ್ಲೂ ಅಜಯ್ ಸರ್ ಅಂತಂದರೆ ದಾವಣಗೆರೆಗೆ ಹೋಲಿಸಿಕೊಂಡ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಅಂತಂದರೆ ಯಥಾಸ್ಥಿತಿ ಎರಡೂ ಕಡೆಯಿಂದ ಏನಂತಂದರೆ ಅತ್ಯಂತ ಫೈಟ್ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು. ಯಾಕಂದರೆ ಕಳೆದ 2-3 ದಿನಗಳಿಂದ ಏನಂತಂದರೆ ನಿರಂತರವಾಗಿ ಒಂದು ಕಡೆ ಕಾಂಗ್ರೆಸ್ನಿಂದ CM ಸಿದ್ದರಾಮಯ್ಯನವರು ಮತ್ತು ಅವರ ಮಗ ಪ್ರಚಾರವನ್ನು ಕೇಳಿದ್ರೆ, ಇನ್ನೊಂದು ಕಡೆಗೆ ಏನಂತಂದರೆ BJP ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಭಾಳಷ್ಟು ಏನಂತಂದರೆ ಚುರುಕಿನಿಂದ ಏನಂತಂದರೆ ಒಂದು ಪೈಪೋಟಿಯೂ ಕೂಡ ನಡೆದಿರುವಂಥದ್ದು. ಅದೇ ರೀತಿಯಾಗಿ ಏನೊಂದು ಜಾತಿವಾರ ಲೆಕ್ಕಾಚಾರದವರು ಬಂದಂಥ ಸಂದರ್ಭದಲ್ಲೂ ಕೂಡ ಜಾತಿವಾರು ಏನಂತಂದ್ರೆ ಆ ಮತಗಳ ನಾಯಕರನ್ನ ಕರೆಸಿ ಏನ್ ಅನ್ನಿಸ್ತಾ ಇದೆ ಇವತ್ತಿನ ಸಿಚುವೇಶನ್ ನೋಡಿದ್ರೆ, ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಏನು, ಜನರ ಮೂಡ್ ಏನ್ ಅನ್ನಿಸ್ತಾ ಇದೆ ನಿಮಗೆ? ಸರ್, ಈ ಬಗ್ಗೆ ಈಗಿನ ಸದ್ಯದ ಒಂದು ಮಾಹಿತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ, ಯಾಕಂತಾರೆ BJP ಒಂದೆಡೆ ಪ್ರಥಮ ಬಾರಿಗೆ ಹೇಳ್ತು ಹಿಂದುತ್ವ ಮತ್ತು ಅಭಿವೃದ್ಧಿ ವಿಚಾರ ಇಟ್ಟುಕೊಂಡು ನಾವು ಜನರ ಮುಂದೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ತದನಂತರದಲ್ಲಿ ಏನಂತಂದರೆ ಒಂದು ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಹೋಗ್ತಾ ಪ್ರಚಾರಕ್ಕೆ ಮುಂದುವರಿತು. ಅದರ ಬಳಿಕ ಏನಂತಂದರೆ ಇತ್ತೀಚೆಗೆ ಈಗ 2-3 ದಿನಗಳಿಂದಲೂ ಕೂಡ ಏನಂತಂದರೆ ನಿರಂತರವಾಗಿ ಕಾಂಗ್ರೆಸ್ ಸಹ ಏನಂತಂದರೆ ಹಿಂದುತ್ವದ ಜಪ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಏನಂತಂದರೆ ಅನುಕಂಪ, ಇನ್ನೊಂದು ಕಡೆ ಹಿಂದುತ್ವ. ಹೀಗೆ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ಕಾಂಗ್ರೆಸ್ ಮತ್ತು BJP ಅವರು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇವುಗಳನ್ನೆಲ್ಲವನ್ನೂ ಕೂಡ ಏನಂತಂದರೆ ಜನರು ಕೂಡ ಭಾಳಷ್ಟು ಲಕ್ಷ್ಯದಿಂದ ಕಾಣ್ತಾ ಇರುವಂಥದ್ದು. ಇವೆಲ್ಲದರ ಮಧ್ಯೆ ಮತ್ತೊಂದು ಏನಂತಂದರೆ ಗ್ಯಾರಂಟಿ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವೊಂದು ಕಡೆ ಏನಂತಂದರೆ ಅದರ ಬಗ್ಗೆ ವಿರೋಧ ವ್ಯಕ್ತವಾದರೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಪರವಾಗಿ ಏನಂತಂದರೆ ಒಂದು ಅಂಶಗಳು ಕಂಡು ಬಂದರೆ, ನಗರ ಭಾಗದಲ್ಲಿ ಏನಂತಾರೆ ಬಹುತೇಕವಾಗಿ BJP ಪರವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಜಿತ್ ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಪ್ರಚಾರದ ಅಲ್ಲಿ ಓಡಾಡಿದ್ರಿ ನೀವು, ಹೆಂಗಿತ್ತು ಜನರ ಉತ್ಸಾಹ? ಸರ್, ಹೇಳಬೇಕಂತಂದರೆ ಏನು CM ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದ ಏನು ಸಂಚಾರವನ್ನು ಮಾಡಿದ್ರು, ಅಲ್ಲಿ ಏನಂತಾರೆ ಭಾಳಷ್ಟು ಉತ್ಸುಕತೆ ಕಂಡು ಬಂತು. ಯಾಕಂದರೆ ಜನರು ಕೂಡ ಒಂದು ನಿರೀಕ್ಷೆ ಇತ್ತು ಸಿದ್ದರಾಮಯ್ಯನವರು ಬರಬಹುದು ಅನ್ನುವಂಥದ್ದು. ಹೀಗಾಗಿ ಏನಂತಂದರೆ ಗ್ರಾಮೀಣ ಭಾಗದಲ್ಲಿ, ಅಂದರೆ ನಾವು ಮೊದಲೇ ಹೇಳಿದಂತೆ ಗ್ರಾಮೀಣ ಭಾಗದಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ಗಟ್ಟಿಯಾಗಿರುವಂಥದ್ದು. ಇವುಗಳ ಮಧ್ಯೆ ಅಲ್ಲಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಕಡೆ, ಈಗಾಗಲೇ 8 ಕಡೆ ಏನಂತಂದರೆ CM ಸಿದ್ದರಾಮಯ್ಯವರು ಪ್ರಚಾರ ಮಾಡಿದಂಥ ಕಡೆ ನೋಡಿದಂಥಲ್ಲಿ ಭಾಳಷ್ಟು ಉತ್ಸುಕತೆ ಆಗಿರುವಂಥದ್ದು. ಭಾಳಷ್ಟು ಅದರಿಂದ ಏನಂತಾರೆ ಮತ್ತಷ್ಟು ಏನಂತಂದರೆ ಇವತ್ತಿನ ದಿವಸ ಕಾಂಗ್ರೆಸ್ಸಿಗೆ ಬಲ ಬಂದಿರುವಂಥದ್ದನ್ನು ಕೂಡ ಕಾಣ್ತದ್ವಿ. ಇನ್ನೂ ಕೂಡ ಏನಂತಂದರೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕವಾಗಿ ಏನಂತಾರೆ ಅವರ ಬಗ್ಗೆ ಹೆಚ್ಚಿನ ಒಲವಿರುವಂಥದ್ದು. ಹೀಗಾಗಿ ಏನಂತಂದರೆ ಅದು ಮತವಾಗಿ ಪರಿಣಮಿಸ್ತದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗುತ್ತೆ. ಅಜಿತ್ ಸರ್, ಖರ್ಚಾರು ಜಾಸ್ತಿ ಮಾಡ್ತಿದ್ದಾರೆ ನೀವು ಗಮನಿಸಿದ ಪ್ರಕಾರ? ಸರ್, ಈಗ ಒಂದು ನಾವು ನೋಡಿದಂಥ ಸಂದರ್ಭದಲ್ಲಿ 2 ಕಡೆಯಿಂದಲೂ ಕೂಡ ನಡೀತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಪ್ರಚಾರಕ್ಕೆ ಮಾಡುವಂಥ ಸಂದರ್ಭ ಆಗಿರ್ಬೋದು, ಎಲ್ಲ ಕಡೆಯಿಂದ ರೀತಿಯಿಂದ ನಾವು ನೋಡಿದಂಥ ಸಂದರ್ಭದಲ್ಲಿ 2 ಕೂಡ ನಡೀತಾರೆ. ಆದರೆ ಒಂದು ಕೊಂಚ ಏನಂತಂದರೆ ಕಾಂಗ್ರೆಸ್ಸಿಂದಲೇ ಹೆಚ್ಚಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದರೆ ಪ್ರಚಾರದ ಭರಾಟೆ ಆಗಿರ್ಬೋದು, ಒಂದು ರೋಡ್ ಶೋ ಆಗಿರ್ಬೋದು, ಹೀಗೆ ಎಲ್ಲ ಕಾರಣಗಳಿಂದಲೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಒಂದು ಹೆಜ್ಜೆ ಕಾಂಗ್ರೆಸ್ಸಿಂದ ನಾವು ಹೆಚ್ಚಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಅಜಿತ್ ಸರ್, ಸತೀಶ್ ಜಾರಕಿಹೊಳಿ ಅವರು ಏನೇನು ಮಾಡ್ತಿದ್ದಾರೆ ಸರ್? ಸತೀಶ್ ಜಾರಕಿಹೊಳಿ ಅವರು ಏನೇನು ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಓಡಾಡ್ತಿದ್ದಾರೆ? ಬಹಿರಂಗ ಪ್ರಚಾರದಲ್ಲಿದ್ದಾರಾ ಅಥವಾ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನು ಮಾಡಿ ರಣತಂತ್ರ ಎಣಿಯೋದ್ರಲ್ಲೇ ಬ್ಯುಸಿ ಇದ್ದಾರಾ? ಸರ್, ಇವತ್ತಿನ ಮಟ್ಟಿಗೆ ಹೇಳಬೇಕಂದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಏನಂತಂದರೆ ಒಂದು ರೀತಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಏನೊಂದು 2 ದಿನಗಳವರೆಗೆ CM ಸಿದ್ದರಾಮಯ್ಯನವರು ಬರುವುದರ ಮೂಲಕ ಒಂದು ರೋಡ್ ಶೋ ಆಗಿರ್ಬೋದು, ಒಂದು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದು. ತದನಂತರ ಇವತ್ತು ಬೆಳಗ್ಗೆ ಅವ್ರು ಹೋಗಿರುವಂಥದ್ದು. ಅವ್ರು ಹೋದ ಬೆನ್ನಲ್ಲಿ ಏನಂತಂದರೆ ಏನು DKC ಅವರು ಇವತ್ತಿನ ದಿವಸ ಅಖಾಡಕ್ಕೆ ಎಂಟ್ರಿ ಆಗಿರುವಂಥದ್ದು. ಬರೋದ್ರ ಜೊತೆಗೆ ಬೆಳಗಿನಿಂದ ಈಗಿನವರೆಗೂ ಕೂಡ ಏನಂತ ನಿರಂತರವಾಗಿ 1-to-1 ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಒಂದೆಡೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮತ್ತು ಅದ್ರ ಜೊತೆಗೆ ಏನಂತಂದರೆ KPCC ವಕ್ತಾರರು, ಹೀಗೆ ಎಲ್ಲರನ್ನೂ ಕೂಡಿಕೊಂಡು ಒಂದೊಂದು ಬೇರೆ ಬೇರೆ ರೀತಿಯಾದಂಥ ಸಭೆಗಳನ್ನು ಮಾಡುವುದರ ಮೂಲಕ ಮತ್ತೊಂದು ರಣತಂತ್ರವನ್ನು ಹಿನ್ನಲಿಕ್ಕೆ ಅವರು ಮುಂದಾಗಿರುವಂಥದ್ದು ಒಂದು ಭಾಗವಾದರೆ, ಇವುಗಳ ಮಧ್ಯೆ 2 ದಿನಗಳವರೆಗೆ ನಿರಂತರವಾಗಿ BJPಯಿಂದ ಪ್ರಚಾರ ಮಾಡಿರ್ತಕ್ಕಂಥ BJP ರಾಜ್ಯಾಧ್ಯಕ್ಷರು ಇವತ್ತು ಬೆಳಗ್ಗೆ ನಂತರ ಒಂದು ಮಹತ್ವದ ಸಭೆಯನ್ನು ಕೂಡ ಅವರು ಮಾಡಿರುವಂಥದ್ದು. ಅಂದರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂಥ ಪ್ರಚಾರವನ್ನು ಮಾಡಬೇಕು, ಯಾವ ರೀತಿಯಾದಂಥ ಒಕ್ಕಟ್ಟನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಮಾಡಿರುವಂಥದ್ದು, ಒಂದು ಸಭೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ BJPಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಆತಂಕ ಇತ್ತು.
ಅಂದರೆ ಕೆಲವೊಂದಿಷ್ಟು ನಾಯಕರು ಏನಂತಂದ್ರೆ ತಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಹಿಂಗೆ ಒಕ್ಕಟ್ಟಿಲ್ಲ ಅನ್ನುವಂಥ ಮಾತಿತ್ತು. ಆದರೆ ಯಾವಾಗ ವಿಜೇಂದ್ರ ಅವರು ಎಂಟ್ರಿ ಕೊಟ್ಟರು ಅಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರೋಂಥ ವೀರಣ್ಣ ಚರಂತಿಮಠ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಏನು ಆಕಾಂಕ್ಷೆ ಅಂತ ಅಸಮಾಧಾನಗೊಂಡಿದ್ದಂಥ ಪಿ ಎಚ್ ಪೂಜಾರರು ಕೂಡ ಏನಂತಂದರೆ ಈಗ ಚರಂತಿಮಠ ಅವ್ರ ಜೊತೆಗೆ ಏನಂತಂದರೆ ಅವ್ರ ಪ್ರಚಾರಕ್ಕೆ ಇಳಿದಿರುವಂಥದ್ದು, ಮತ್ತು ಮುಖ್ಯವಾಗಿ ಮುರುಗೇಶ್ ನಿರಾಣಿ ಅವರು ಕೂಡ ದೂರ ಇದ್ದರು, ಅವರು ಕೂಡ ಏನಂತಾರೆ ಪ್ರಚಾರಕ್ಕೆ ಬಂದಿರುವಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಇವತ್ತಿನ ಸಭೆ ಬಹಳಷ್ಟು ಅಂತ ಮುಖ್ಯವಾಗಿತ್ತು. ಹೀಗಾಗಿ ಏನಂತಂದರೆ ವಿಜೇಂದ್ರವರು ಮಾಡಿರ್ತಕ್ಕಂಥ ಒಂದು ಸಭೆಯು ಕೂಡ ಒಂದು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಒಂದು ಭಾಗವಾದರೆ, ಕಾಂಗ್ರೆಸ್ನಿಂದ ಇಡೀ ದಿವಸ ಬ್ಯಾಕ್ ಟು ಬ್ಯಾಕ್ ಏನು ಸಭೆಗಳದು ಅದು ಕೂಡ ಬಹಳಷ್ಟು ಇವತ್ತಿನ ದಿವಸ ಮಹತ್ವಪೂರ್ಣವನ್ನು ಪಡೆದಿದೆ ಅಂತ ನಾವೆಲ್ಲಿ ಹೇಳಬೇಕಾಗುತ್ತೆ ಸರ್. ಮಲ್ಲಿಕಾರ್ಜುನ್, ಬಾಗಲಕೋಟೆ ಯಾವಾಗಲೂ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ, ನೀವಾಗಲೇ ಸತೀಶ್ ಎಸ್ ಮಲ್ಲಿಕಾರ್ಜುನ್ ಜಾರಕಿಹೊಳಿ ಅವರದ ವಿಷಯವನ್ನು ಕೇಳಿದರೆ ಸರ್ ಬಾಗಲಕೋಟೆ ಯಾವಾಗಲೂ 4,000, 5,000, 5,500 ಅಂತರದಿಂದ ಡಿಸೈಡ್ ಆಗ್ತಕ್ಕಂಥ ಕ್ಷೇತ್ರ. ಬಟ್ ಬೈ ಎಲೆಕ್ಷನ್ಸಲ್ಲಿ ಏನಾಗ್ಬೋದು? ಎಸ್ ಸರ್, ಅಷ್ಟೇ ಕ್ಲೋಸ್ ಕಾಂಟೆಸ್ಟ್ ಅನ್ನಿಸ್ತಾ ಇದೆಯಾ? ಅಂದರೆ ಯಾರು ಗೆದ್ರು ಆಶ್ಚರ್ಯ ಇಲ್ಲ ಅನ್ನೋದು ಅನ್ನಿಸ್ತಾ ಇದೆಯಾ, ಅಥವಾ ಬೈ ಎಲೆಕ್ಷನ್ಸ್ ಯೂಶ್ವಲಿ ಸರ್ಕಾರದ ಪರವಾಗಿರ್ತಕ್ಕಂಥ ಒಂದು ಅಲೆ ಇರುತ್ತೆ, ಅವ್ರಿಗೆ ಈಸಿ ಇರುತ್ತೆ, ಹಂಗೆ ಅನ್ನಿಸ್ತಾ ಇದೆಯಾ? ಸರ್, ಸಹಜವಾಗಿ ಏನಂತ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬೈ ಎಲೆಕ್ಷನ್ಗಳು ಅವ್ರ ಪರವಾಗಿರುವಂಥದ್ದು ನಾವು ನೋಡ್ತೇವೆ. ಆದರೆ ಈಗ ಬಾಗಲಕೋಟೆ ಮಟ್ಟಿಗೆ ಹೇಳಿದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಅಷ್ಟು ಸರಳವಾಗಿಲ್ಲ. ಯಾಕಂದರೆ ನಿರೀಕ್ಷಿತ ಮಟ್ಟದಲ್ಲಿ ಏನಂತಂದರೆ ಅವ್ರು ಹೇಳಿದಂತೆ ಹೆಚ್ಚಿನ ಮತಗಳನ್ನ ಗಳಿಸುವಂಥ ಇದೇನು ಇಲ್ಲ. ಯಾಕಂದರೆ ತಾವು ಹೇಳಿದಂತೆ ಏನಂತಂದರೆ 5,000 to 10,000 ಒಳಗಡೆನೇ ಏನಂತಂದರೆ ಒಂದು ಫೈಟ್ ಆಗುತ್ತೆ. ಯಾರೇ ಗೆದ್ದರೂ ಕೂಡ ಅದು ಅಷ್ಟೇ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ಬೋದು ಅನ್ನುವಂಥದ್ದನ್ನು ನಾವು ನೋಡ್ತಾರೆ. ಅಂದರೆ ಅವ್ರ ಲೆಕ್ಕಕ್ಕೆ ಅವ್ರು ಹೇಳ್ತಾ ಇರ್ಬೋದು, ಆದರೆ ಈಗಿನ ಒಂದು ಮಾಹಿತಿಯನ್ನು ನೋಡಿದಂಥ ಸಂದರ್ಭ, ಯಾಕಂದರೆ ನಾವು ಟಿಕೆಟ್ಗಳಲ್ಲಿ ಗೊಂದಲ ಆಗಿರುವಂಥದ್ದನ್ನು ನೋಡ್ತೇವೆ, ಒಂದು ಕಡೆ ಬಿ ಜೆ ಪಿಯಲ್ಲಿನ ಅಸಮಾಧಾನವನ್ನು ನೋಡ್ತೇವೆ. ಹೀಗೆ ಎರಡನ್ನೂ ನಾವು ತೂಗಿ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಏನಂತಾರೆ ಹೆಚ್ಚಿನ ಮತಗಳ ಅಂತರದಿಂದ ಬರಲಿಕ್ಕೆ ಆಗೋದಿಲ್ಲ. ಕೇವಲ 5,000 to 10,000 ಒಳಗಡೆ ಏನಂತ, ಅದು ಹೆಚ್ಚು ಕಡಿಮೆ 5,000 to 6,000 ಒಳಗಡೆ ಬರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇವತ್ತಿನ ದಿವಸ ಕಂಡು ಬರ್ತಾ ಇದೆ. ಮೇಲ್ನೋಟಕ್ಕೆ ಹಿಂಗೆ ಅನ್ಸುತ್ತೆ ಯಾವಾಗಲೂ. ಅಂದರೆ ಒಂದು ಕ್ಯಾಂಡಿಡೇಟ್ ಲಿಂಗಾಯತರು, ಒಂದು ಕ್ಯಾಂಡಿಡೇಟ್ ಕುರುಬ ಇದ್ದಾಗ ಲಿಂಗಾಯತ್ ಕನ್ಸಾಲ್ಟೇಷನ್ ಬಿ ಜೆ ಪಿ ಪರವಾಗಿ ಕ್ಯಾಂಡಿಡೇಟ್ ಬಿ ಜೆ ಪಿ ಲಿಂಗಾಯತ್ ಇರೋದ್ರಿಂದ ಅಲ್ಲಾಗತ್ತೆ, ಕುರುಬ್ರು ಕನ್ಸಾಲ್ಟೇಷನ್ ಆಗುತ್ತೆ, ಕುರುಬ್ರು ಮುಸ್ಲಿಮರು ಒಂದು ಕಡೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ. ಸಣ್ಣ ಸಣ್ಣ ಸಮುದಾಯದ ಈಗ ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕಂದರೆ ಕಾನ್ಸಂಟ್ರೇಟೆಡ್ ಎಫರ್ಟ್ ಇರುತ್ತೆ ಪೊಲಿಟಿಕಲ್ ಪಾರ್ಟಿಗಳದ್ದು. ಸಣ್ಣ ಸಣ್ಣ ಸಮುದಾಯಗಳನ್ನು ಓಲೈಸೋದ್ರಲ್ಲಿ ಯಾರು ಮುಂದಿದ್ದಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಹೋಲಿಸಿದ್ರೆ? ನನಗನ್ಸುತ್ತೆ ಅಜಿತ್ ಯಾಕೆ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಕೇಳಿದರು ಅಂತಂದರೆ, ಶಿಗ್ಗಾಂವ್ನಲ್ಲಿ ಸತೀಶ್ ಜಾರಕಿಹೊಳಿ ಬಂದು ಕೂತಿದ್ರಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ಅಹಿಂದ ವೋಟ್ಗಳನ್ನು ತೆಗೆದುಕೊಂಡು ಯಾಸೀನ್ ಪಠಾಣ್ ಗೆದ್ದರು. ಹಾಗೆ ಬಾಗಲಕೋಟೆಯಲ್ಲಿ ಈ ಸಣ್ಣ ಸಣ್ಣ ಸಮುದಾಯಗಳಿವೆ. ಫಾರ್ ಎಕ್ಸಾಂಪಲ್ ಪಟೇಗಾರ್ ಇದ್ದಾರೆ, ನಾರಾಯಣ್ ಸಾಬ್ ಹಾಂಡ್ಗೆ ಅವ್ರನ್ನ ರಾಜ್ಯಸಭೆಗೆ ಬಿ ಜೆ ಪಿ ತಂದಿತ್ತು, ಭಾವ್ಸಾರ್ ಇದ್ದಾರೆ, ಸೊಕೋಸಾಳಿ ಇದ್ದಾರೆ, ಮಡಿವಾಳ್ರಿದ್ದಾರೆ, ಪರೀಟಂತರ್ ಅವ್ರಿಗಲ್ಲಿ. ಆ ಸಮುದಾಯಗಳ ವೋಟ್ಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ, ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾರು ಜಾಸ್ತಿ ಓಡಾಡ್ತಿದ್ದಾರೆ? ಸರ್, ಸಣ್ಣ ಸಮುದಾಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೀಗ ನೋಡುವಂಥದ್ದು ಏನಂತಾರೆ, ಎರಡೂ ಕಡೆಯಿಂದ ಓಡಾಟ ಹೆಚ್ಚಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಏನಂತಾರೆ, ಒಂದು ಕೈ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಯಾಕಂದರೆ ಏನು ಸತೀಶ್ ಜಾರಕಿಹೊಳಿ ಅವರು ಏನು ಉಸ್ತುವಾರಿಯನ್ನು ಹೊತ್ತುಕೊಂಡ್ರು, ಅಂಥ ಸಂದರ್ಭದಲ್ಲಿ ಅವರು ಇಲ್ಲಿರ್ತಕ್ಕಂಥ ಬೂತ್ ಮಟ್ಟ ಹಿಡಿದುಕೊಂಡು ಇನ್ನೂ ಕೆಳಮಟ್ಟಕ್ಕೆ ಹೋಗೋದ್ರ ಮೂಲಕ ಇರ್ತಕ್ಕಂಥ ಆ ಒಂದು ಮುಖಂಡರ ನಾಯಕರನ್ನು ಮನೆಗೆ ಕರೆಸೋದ್ರ ಮೂಲಕ ಮತ್ತು ತಾವು ಕೂಡ ಅಲ್ಲಿ ಹೋಗೋದ್ರ ಮೂಲಕ ಅವುಗಳನ್ನು ಮತಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವರೊಂದು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾರೆ. ಏನು ಈ ಹಿಂದೆ ಬೈ ಎಲೆಕ್ಷನಲ್ಲಿ ಮಾಡಿದ್ರು ಅಂಥ ಒಂದು ತಂತ್ರಗಳನ್ನು, ಅದಕ್ಕಿಂತ ಹೆಚ್ಚಿನ ತಂತ್ರಗಳನ್ನು ಕೂಡ ಇವತ್ತಿನ ದಿವಸ ಇಲ್ಲಿ ಬಳಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಹೀಗಾಗಿ ಬಹುತೇಕವಾಗಿ ಅಂಥ ಒಂದು ಮತಗಳು ಕಾಂಗ್ರೆಸ್ ಪರವಾಗಿ ಹೋಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ಇದ್ದರೂ ಕೂಡ ಇವತ್ತು ಏನು 2 ದಿನಗಳ ಹಿಂದೆ ವಿಜೇಂದ್ರ ಅವರು ಬಂದರು, ಅವರು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಅದೇ ಸಣ್ಣ ಸಣ್ಣ ಸಮುದಾಯಗಳ ಒಂದು ನಾಯಕರನ್ನೇ ಟಾರ್ಗೆಟ್ ಮಾಡಿ ಒಂದು ಸಭೆಗಳನ್ನು ಮಾಡೋದ್ರ ಮೂಲಕ ಆ ಮತಗಳನ್ನು ಕೂಡ ಏನಂತ ತಮ್ಮತ್ತ ಸೆಳೆಯುವಂಥ ಒಂದು ಪ್ರಯತ್ನವೂ ಕೂಡ ಇವತ್ತು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಏನಂತಾರೆ, ಎಲ್ಲೋ ಒಂದು ಕಡೆ ಒಂದೆಡೆ ಅಭಿವೃದ್ಧಿ, ಮತ್ತೊಂದೆಡೆ ಅನುಕಂಪ, ಹೀಗೆ 2 ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ನೋಡಿದ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಏನಂತಂದರೆ ಅವುಗಳನ್ನ ಸೆಳೆಯಲಿಕ್ಕೆ 2 ಕಡೆಯಿಂದ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಅಂತ ನಾವೆಲ್ಲಿ ಹೇಳಬೇಕಾಗುತ್ತೆ ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.